ಎಂಇಎಸ್ ಗೂಂಡಾಗಿರಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಮತ್ತೊಂದು ಕಡೆ ಬೈಕ್ ರ್ಯಾಲಿಯೂ ಕೂಡ ಸಾಕು. ಇನ್ನು ಬೆಂಗಳೂರಿನ ಆಸ್ಪತ್ರೆಗಳಿಗೆ ಕರ್ನಾಟಕ ಬಂದ್ನ ಎಫೆಕ್ಟ್ ತಟ್ಟಿಲ್ಲ. ಎಂದಿನಂತೆ ಕೆಸಿ ಜನರಲ್ ಆಸ್ಪತ್ರೆಗೆ ರೋಗಿಗಳು ಬರ್ತಾ ಇದ್ದಾರೆ. ವೈದ್ಯಕೀಯ ಸೇವೆ ಎಂದಿನಂತೆ ಮುಂದುವರೆದಿದೆ. ಕರ್ನಾಟಕ ಬಂದ್ ಎಫೆಕ್ಟ್ ನಮಗೇನೂ ತಟ್ಟಿಲ್ಲ ಅಂತ ಆಸ್ಪತ್ರೆಗೆ ಬಂದಂತಹ ಜನ ಹೇಳ್ತಿದ್ದಾರೆ. ಇವತ್ತು ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಏನು ಕರೆಯನ್ನು ಕೊಟ್ಟಿದ್ವು, ಅದು ಇವತ್ತು ಬೆಂಗಳೂರಿನ ಪರಿಸ್ಥಿತಿಯನ್ನು ನೋಡಿದರೆ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳಾದಂತೆ ಕಂಡು ಬರ್ತಾ ಇಲ್ಲ. ನಾವೀಗ ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀವಿ. ಜನರು ಯಥಾಸ್ಥಿತಿಯಾಗಿ ಪ್ರತಿದಿನ ಹೇಗೆ ಬರ್ತಾರೋ ಅದೇ ರೀತಿಯಾಗಿ ಬರ್ತಾ ಇರುವಂಥದ್ದು. ಇಲ್ಲಿನ ಆಸ್ಪತ್ರೆಯ ವ್ಯವಸ್ಥೆಯಲ್ಲಾಗಲಿ ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ. ಜನ ಬರೋದ್ರಲ್ಲಿ ಹೋಗೋದ್ರಲ್ಲಿ ಯಾವುದೇ ವ್ಯತ್ಯಾಸಗಳಾಗ್ತಾ ಇಲ್ಲ. ಟ್ರೀಟ್ಮೆಂಟಲ್ಲಿ ಕೂಡ ಯಥಾಸ್ಥಿತಿಯಾಗಿ ನಡೀತಾ ಇದೆ ಅಂತ ನಾವು ದೃಶ್ಯಗಳಲ್ಲಿ ನೋಡ್ತಾ ಹೋದರೆ ಜನರು ನಾರ್ಮಲ್ ಆಗೇ ಬರ್ತಾ ಇದ್ದಾರೆ. ಬೇರೆ ಬೇರೆ ಜಾಗಗಳಿಂದ ಬರುವಂಥ ಜನ ಕೂಡ ನಾರ್ಮಲ್ ಆಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಯಾವುದೇ ತೊಂದರೆಗಳಾಗಿಲ್ಲ ಅಂತ ಕೆಲವರು ಇದ್ದಾರೆ. ಅವ್ನು ಮಾತಾಡ್ಸೋಣ. ಸರ್, ಇವತ್ತು ಕರ್ನಾಟಕ ಬಂದಿದೆ, ನೀವು ಇಲ್ಲಿ ಆಸ್ಪತ್ರೆಗೆ ಬರ್ಲಿಕ್ಕೆ ಏನಾದರೂ ತೊಂದರೆಗಳಾಯ್ತಾ? ಏನಾಯಿತು? ತೊಂದರೆ ಏನಾಗಿಲ್ಲ ಸರ್, ಚೆನ್ನಾಗಿದೆ. ಡಾಕ್ಟ್ರು ಚೆನ್ನಾಗಿ ನೋಡ್ತಾವ್ರೆ. ಎಲ್ಲ ಡಾಕ್ಟ್ರು ಇದ್ದಾರೆ, ಪೇಷಂಟ್ ಬಂದಿದ್ದಾರೆ. ಓಕೆ, ಏನು ತೊಂದರೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ಕರ್ನಾಟಕ ಬಂದ್ ಕರೆದಿರಲ್ಲ ಇವತ್ತು, ಅದು ಸರಿ ಅಂತ ಅನ್ಸುತ್ತಾ? ಈ ನೀವು ಬಂದ್ ಬಗ್ಗೆ ಏನು ಹೇಳ್ತೀರಿ? ಸೊ ಬಂದ್ ಮಾಡಿ ಸಾರ್ವಜನಿಕ ತೊಂದರೆ ಆಗುತ್ತೆ. ಇವಾಗ ಹಾಸ್ಪಿಟ್ಲಿಗೆ ಹುಷಾರಿಲ್ಲ, ಮಕ್ಕಳಿಗೆ ಡೆಲಿವರಿ ಕೇಸ್ಗಳಿಗೆಲ್ಲ ಸೀರಿಯಸ್ಗಳಿಗೆ ತೊಂದರೆ ಆಗುತ್ತೆ. ಗೋಡಿಗಳಿಲ್ಲ ಅಂತ ಅಂದಾಗ ಅಥವಾ ಜೀವಕ್ಕೆ ಅಪಾಯ ಆಗುತ್ತೆ, ತೊಂದರೆ ಆಗುತ್ತೆ. ಬಂದು ಬಾಳದೇ ಇರೋದೇ ಒಳ್ಳೆಯದು. ಹಾಗೆ ಬಗೆಹರಿಸ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ನನ್ನ ಅನಿಸಿಕೆ. ಇವತ್ತಿನ ಕರ್ನಾಟಕ ಬಂದ್ಗೆ ಬೆಂಗಳೂರಿನಲ್ಲಿ ಅಷ್ಟಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಜನಜೀವನ ಯಥಾಸ್ಥಿತಿಯಲ್ಲಿದೆ. ನಾನೀಗ ಕೆಲ ಮಾಲ್ಗಳಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆ ಇದೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ರಾಜಾಜಿನಗರದಿಂದ ಲೂಲು ಮಾಲ್ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಹೋದರೆ ಪ್ರತಿದಿನ ಹೇಗಿರುತ್ತೆ ಅದೇ ರೀತಿಯಾದಂಥ ವಾತಾವರಣ ಇರುವಂಥದ್ದು. ಇಲ್ಲೊಂದು ಕಡೆ ಪ್ರತಿಭಟನೆಯನ್ನು ಕರೆ ಕೊಟ್ಟಂಥ ಕೆಲವರು ಬಂದು ಇಲ್ಲಿ ಮಾಲ್ಗಳನ್ನು ಮುಚ್ಚಿಸುವಂಥದ್ದಾಗಲಿ ಅಥವಾ ಇಲ್ಲಿ ಜನರು ಬರಬಾರ್ದು ಮತ್ತು ಸಂಪೂರ್ಣವಾಗಿ ಈ ಒಂದು ಬಂದ್ಗೆ ಸಹಕಾರವನ್ನು ಕೊಡಬೇಕು ನಿಟ್ಟಿನಲ್ಲಿ ಒಂದಷ್ಟು ಒತ್ತಾಯಗಳಾಗ್ಬೋದು. ನಿಟ್ಟಿನಲ್ಲಿ ಸಾಕಷ್ಟು ಸೆಕ್ಯೂರಿಟಿಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಇಂಥ ಒಂದು ಪ್ರಮುಖ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಸೆಕ್ಯೂರಿಟಿಯನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು. ನಾವು ಲೂಲುಮಾ ಮುಂದಾಗಲಿ ಕೂಡ ಒಂದು KSRP ತುಕಡಿಯನ್ನು ನಿಯೋಜನೆ ಮಾಡಿರೋದು ನೋಡ್ತಾ ಇದ್ದೀವಿ. ಯಾಕೆಂದರೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅಥವಾ ಪ್ರತಿಭಟನಾಕಾರರು ಬಂದು ಇಲ್ಲಿ ಜನರನ್ನ ಏನಾದರೂ ಸಮಸ್ಯೆ ಮಾಡುವಂಥದ್ದಾಗಲಿ ಅಥವಾ ಬಾಲ್ ಮುಚ್ಚಿ ಅಂತೇಳಿ ಏನಾದರೂ ಒಂದಷ್ಟು ಒತ್ತಾಯ ಮಾಡ್ಬೋದು ನಿಟ್ಟಿನಲ್ಲಿ ಒಂದಷ್ಟು ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿಕೊಟ್ಟುವಂಥದ್ದು. ಬೆಳಗ್ಗಿನಿಂದ ಕೂಡ ಈಗ ಸಮಯ 12 ಗಂಟೆ ಆದ ನಂತರ ಆದರೂ ಕೂಡ ಯಾವುದೇ ರೀತಿಯಾದ ಪ್ರತಿಭಟನಾಕಾರರು ಇಲ್ಲಿ ಬಂದಿಲ್ಲ ಮತ್ತು ಯಥಾಸ್ಥಿತಿಯಾಗಿ ಏನೋ ಒಂದು ಕಾರ್ಯಾಚರಣೆ ಮಾಡಬೇಕು ಅದೇ ರೀತಿಯಾದ ಒಂದು ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಮತ್ತು ಮಾಲ್ನ ಮುಂಭಾಗದಲ್ಲಿ ಕೂಡ ಆ ಸೆಕ್ಯೂರಿಟಿ ಕೂಡ ಹೆಚ್ಚಳ ಆಗಿ ಮಾಡ್ಕೊಂಡಿರುವಂಥದ್ದು. ಯಾಕೆಂದರೆ ಯಾರಾದರೂ ಬಂದು ಮಾಲ್ ಒಳಗಡೆ ಹೋಗುವಂಥದ್ದಾಗಲಿ ಅಥವಾ ಬಾಲನ್ನು ಮುಚ್ಚಿ ಅಂತೇಳಿ ಹೇಳುವಂಥ ಸಾಧ್ಯತೆಗಳಿರುವುದರಿಂದ ಅಲ್ಲಿ ಹೆಚ್ಚಿನ ಭದ್ರತೆಯನ್ನು ಮಾಲ್ ಕೂಡ ಮಾಡ್ತಾ ಇದೆ ಮತ್ತು ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಂಡಿರುವಂಥದ್ದು. ಮತ್ತು ನಾವು ಜನರು ನೋಡ್ತಾ ಇದ್ವಿ ಯಥಾಸ್ಥಿತಿ ಬರ್ತಾ ಇದ್ದಾರೆ. ಅಂದರೆ ಪ್ರತಿ ದಿನಕ್ಕೆ ವೀಕೆಂಡ್ಗಳಲ್ಲಿ ಹೋಲಿಸಿದರೆ ಒಂದಷ್ಟು ಜನ ಕಡಿಮೆ ಆಗಿರ್ಬೋದು, ಆದರೆ ಮಾಲ್ನ ಕಾರ್ಯಾಚರಣೆಯಲ್ಲಿ ಕಾರ್ಯಚಟುವಟಿಕೆಯಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಆದಂತೆ ಕಾಣ್ತಾ ಇಲ್ಲ. ಇದನ್ನು ನೋಡ್ತಾ ಇದ್ರೆ ಸಮಯ ಆದಂತೆ ಇದನ್ನು ಈ ಒಂದು ಕರ್ನಾಟಕ ಬಂಧನ ಅಥವಾ ಪ್ರತಿಭಟನೆಯ ಯಾವುದೇ ಎಫೆಕ್ಟ್ ಇಲ್ಲ ಅನ್ನುವಂಥದ್ದು ತಿಳ್ಕೊಂಡಂಥ ಜನರು ಮಾಲ್ ಕಡೆ ಏನೋ ಮುಖ ಮಾಡ್ತಾ ಇರುವಂಥದ್ದು. ಮತ್ತು ಈ ಒಂದು ಇದನ್ನು ನೋಡದೆ ಹೋದರೆ ಎಲ್ಲ ಒಂದು ಕಡೆ ಕರ್ನಾಟಕದಲ್ಲಿ ಕರ್ನಾಟಕ ಬಂದನ್ನು ಮಾಡಬೇಕು ನಿಟ್ಟಿನಲ್ಲಿ ಕನ್ನಡಪರ ಸಂಘಟನೆಗಳೇನೋ ಒಂದು ಒತ್ತಾಯವನ್ನು ಮಾಡಿದರು ಮತ್ತು ಮನವಿಗಳನ್ನು ಮಾಡಿದರು. ಅದಕ್ಕೆಲ್ಲ ಒಂದು ಕಡೆ ಸರಿಯಾದ ರೆಸ್ಪಾನ್ಸ್ಗಳಿಗೆ ಸಿಗ್ತಾ ಇಲ್ಲ. ಮತ್ತು ಇದು ಲೂಲು ಮಾಲ್ ಒಂದು ವಿಚಾರ ಆದರೆ ಇದೇ ರೀತಿಯಾದಂಥ ವಾತಾವರಣಗಳು ನಗರದಲ್ಲಿರುವಂಥ ಎಲ್ಲ ಮಾಲ್ಗಳು ಮತ್ತು ಪ್ರತಿಷ್ಠಿತ ಕಟ್ಟಡಗಳಲ್ಲಿ ಮತ್ತು ವ್ಯಾಪಾರ ವಹಿವಾಟುಗಳು ನಡೆಯುವಂಥ ಜಾಗದಲ್ಲಿ ಕೂಡ ಇದೇ ರೀತಿಯಾದಂಥ ವಾತಾವರಣಗಳು ಇರುವಂಥದ್ದು. ಕ್ಯಾಮರಾಮನ್ ನಾಗರಾಜ್ ಜೊತೆ ರಮೇಶ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.